ಲೋಕಾಯುಕ್ತ ತನಿಖೆ ಮಧ್ಯೆ ಅಧಿಕಾರಿಗೆ ಪ್ರಮೋಷನ್ ಮಾಡ್ತಾ ಇರುವಂಥದ್ದು. ಮುಡಾ ಮಾಜಿ ಆಯುಕ್ತ ನಟೇಶ್ಗೆ ಮುಂಬಡ್ತಿ ಭಾಗ್ಯ ಸಿಗ್ತಾ ಇದೆ. ಮುಡಾ ಕೇಸ್ನ ಆರೋಪಿ ಮಾಜಿ ಆಯುಕ್ತ ನಟೇಶ್ ಕೋಟ್ಯಾಂತರ ಹಣವನ್ನ ಕೊಟ್ಟು ಇದೀಗ ನಟೇಶ್ ಬಡ್ತಿಯನ್ನ ಪಡೆದಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇರುವಂಥದ್ದು. ಸಿಎಸ್ ಶಾಲಿನಿ ರಜನೀಶ್ಗೆ ಹಣವನ್ನ ಸಂದಾಯ ಮಾಡಿದ್ದಾರೆ. ನಟೇಶ್ ಶಾಲಿನಿ ವಿರುದ್ಧ ಸ್ನೇಹಮಯಿ ಕೃಷ್ಣ ಆರೋಪವನ್ನ ಮಾಡ್ತಾ ಇದ್ದಾರೆ. ಮುಂಬಡ್ತಿ ನೀಡುವ ವಿಚಾರ 3 ದಿನ ಮುಂಚೆಯೇ ಗೊತ್ತಿತ್ತು. ಇದಕ್ಕೆ ಬೇಕಾದ ಎಲ್ಲ ದಾಖಲೆಗಳು ಕೂಡ ನನ್ನ ಬಳಿ ಇದೆ ಅಂತ ಕೂಡ ಹೇಳ್ತಿದ್ದಾರೆ. ಸ್ನೇಹಮಯಿ ಕೃಷ್ಣ ಆರೋಪವನ್ನ ಮಾಡ್ತಾ ಇರುವಂಥದ್ದು. ದಾಖಲೆಗಳೆಲ್ಲವೂ ಕೂಡ ನನ್ನ ಬಳಿ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಮುಡಾ ಪ್ರಕರಣದಲ್ಲಿ ಆರೋಪಿಯಾಗಿರುವಂತಹ ಮಾಜಿ ಆಯುಕ್ತ ನಟೇಶ್ಗೆ ಇದೀಗ ಮುಂಬಡ್ತಿ ವಿಚಾರ ಮೊದಲಿಗೆ ಬಂದಿರುವಂಥದ್ದು. ಆಡಿಯೋ ರಿಲೀಸ್ ಮಾಡಿ ಸ್ನೇಹಮಯಿ ಕೃಷ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮುಡಾದಲ್ಲಿ ಆಯುಕ್ತರಾಗಿದ್ದಂತಹ ದಿನೇಶ್ರನ್ನ ಸಸ್ಪೆಂಡ್ ಮಾಡ್ತಾರೆ. ಅದೇ ನಟೇಶ್ಗೆ ಮುಂಬಡ್ತಿ ಕೊಡ್ತಾರೆ. ಹಣದ ವಹಿವಾಟು ಬಗ್ಗೆ ಕೂಡ ನಾನು ಕೋರ್ಟ್ನಲ್ಲಿ ಹೇಳ್ತೀನಿ. ಕುರಿತಾಗಿ ಶಾಲಿನಿ ರಜನೀಶ್ ಅವರಿಗೆ ಪತ್ರ ಬರೆದಿದ್ದೇನೆ. ಹಣ ಪಡೆದು ಮುಂಬಡ್ತಿ ಕೊಟ್ಟಿಲ್ಲ ಅಂತ ಶಾಲಿನಿ ರಜನೀಶ್ ಅವರೇ ಹೇಳಿ. ಮೈಸೂರಿನಲ್ಲಿ ಸ್ನೇಹಮಯಿ ಕೃಷ್ಣ ಗಂಭೀರವಾದಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ. ಮುಡಾ ಪ್ರಕರಣದಲ್ಲಿ ಮೇನ್ ಆರೋಪಿಯಾದಂತಹ ನಟೇಶ್ಗೆ ಇದೀಗ ಮುಂಬಡ್ತಿ ವಿಚಾರ ಆಡಿಯೋ ರಿಲೀಸ್ ಮಾಡಿ ಆರೋಪವನ್ನ ಮಾಡ್ತಾ ಇರುವಂಥದ್ದು. ಸ್ನೇಹಮಯಿ ಕೃಷ್ಣ ಆರೋಪ ಮಾಡ್ತಾ ಇದ್ದಾರೆ. ಸೊ ನೀವು ಮಾಡ್ತಾ ಇರುವಂತಹ ಆರೋಪ ಒಂದಷ್ಟು ಆಡಿಯೋ ರೆಕಾರ್ಡಿಂಗ್ಸ್ ಕೂಡ ಇದೆ. ಫೈನಲಿ ಏನಾಗಿದೆ, ಯಾಕೆ ಹೀಗೆಲ್ಲ ಮಾಡ್ತಾರೆ, ಯಾರ ಭಯನೂ ಕೂಡ ಇಲ್ವಾ? ಹಲೋ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಸ್ನೇಹಮಯಿ ಕೃಷ್ಣ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸರ್, ಆರೋಪವನ್ನ ಮಾಡ್ತಾ ಇದ್ದೀರಾ, ವಿತ್ ದಾಖಲಾತಿಗಳೆಲ್ಲವೂ ಕೂಡ ನನ್ನ ಬಳಿ ಇದೆ ಅಂತ ಹೇಳ್ಬಿಟ್ಟು, ಜೊತೆಗೆ ಒಂದು ಆಡಿಯೋ ಕೂಡ ರಿಲೀಸ್ ಆಗಿದೆ. ಸೊ ಯಾಕೆ ಹೀಗೆ ಮಾಡ್ತಾರೆ? ಅನ್ಯಾಯ, ಈ ಲಂಚ, ಈ ಭ್ರಷ್ಟಾಚಾರ ಅನ್ನುವಂಥದ್ದು ಎಲ್ಲಾ ಕಡೆ ಕೂಡ ಕೇಳಿ ಬರ್ತಾನೆ ಇದೆ. ಇದಕ್ಕೆ ಫುಲ್ ಸ್ಟಾಪ್ ಇಡೋದು ಯಾರು ಅಂತ ಏನ್ ಹೇಳ್ತೀರಾ ಸರ್ ಈ ಒಂದು ಪ್ರಕರಣದ ವಿಚಾರವಾಗಿ? ಭ್ರಷ್ಟಾಚಾರ ಅದು ನಮ್ಮ ಸಮಾಜದಲ್ಲಿ ಒಂದು ಕ್ಯಾನ್ಸರ್ ರೀತಿ ಹಡ್ಕೊಂಡ್ಬಿಟ್ಟಿದೆ. ಅದನ್ನ ನಿವಾರಣೆ ಮಾಡಬೇಕು ಅಂದ್ರೆ ಇಡೀ ರಾಜ್ಯ ಜನತೆ ತಮ್ಮ ಕರ್ತವ್ಯನ ನಿರ್ವಹಣೆ ಮಾಡಬೇಕು. ಇಲ್ಲಿ ಒಬ್ಬರು ಇಬ್ರು ಹೋರಾಟ ಮಾಡಿದ್ರೆ ಈ ಒಂದು ದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರನ ನಿಯಂತ್ರಣ ಮಾಡಕ್ಕಾಗಿ ನಿಲ್ಸಕ್ಕಾಗಿ ಸಾಧ್ಯ ಇಲ್ಲ. ನಾನಂತೂ ಪ್ರಯತ್ನ ಪಡ್ತಾ ಇದೀನಿ. ಈ ನಿಟ್ಟಿನಲ್ಲಿ ನಾನು ನಿರಂತರ ಹೋರಾಟ ಮಾಡ್ತಾ ಇದ್ದೀನಿ. ಅದಕ್ಕೆ ಪೂರಕವಾದ ಸಾಕ್ಷಾಡಿದ್ರು ಕೂಡ ತನಿಖಾ ಸಂಸ್ಥೆಗಳು, ಮಾನ್ಯ ನ್ಯಾಯಾಲಯಗಳು ಇವನ್ನೆಲ್ಲ ಗಂಭೀರವಾಗಿ ಪರಿಗಣಿಸಿ ಈ ಭ್ರಷ್ಟಾಚಾರ ಮಾಡೋದ್ರ ವಿರುದ್ಧ ಕಠಿಣ ಕ್ರಮ ತಗೊಳ್ಳುವಂತ ತುರ್ತು ಕ್ರಮ ತಗೊಳ್ಬೇಕಂತ. ಅದು ಮಾಡಿದಾಗಷ್ಟೇ ಈ ಒಂದು ಭ್ರಷ್ಟಾಚಾರ ನಿಯಂತ್ರಣಕ್ಕೆ ತರಬಹುದೇ ಹೊರತು ಇಲ್ಲಾಂದ್ರೆ ತುಂಬಾ ಕಷ್ಟ ಆಗುತ್ತೆ. ಓಕೆ, ಈಗ ಮುಡಾದಲ್ಲಿ ಆಯುಕ್ತರಾಗಿದ್ದಂತಹ ದಿನೇಶ್ ಅವರನ್ನ ಸಸ್ಪೆಂಡ್ ಮಾಡ್ತಾರೆ, ಅದೇ ನಟೇಶ್ಗೆ ಮುಂಬಡ್ತಿ ಕೊಡ್ತಾರೆ ಅನ್ನುವಂತಹ ವಿಚಾರ ಚರ್ಚೆ ಆಗ್ತಾ ಇರುವಂಥದ್ದು. ಸೊ ಈ ಆಡಿಯೋ ರೆಕಾರ್ಡಿಂಗ್ಸ್ ಬಗ್ಗೆ ಆಗಿರ್ಬೋದು, ಮತ್ತೆ ನಿಮ್ಮ ಬಳಿ ಇರುವಂತಹ ದಾಖಲಾತಿಗಳ ಬಗ್ಗೆ ಆಗಿರ್ಬೋದು, ನೀವು ಏನೆಲ್ಲ ಒಂದು ಪ್ಲಾನಿಂಗ್ ಅನ್ನ ಅಂದ್ರೆ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀರಾ? ಕೋರ್ಟ್ಗೆ ಹೋಗಬೇಕು ಅಂತ ಅಂದ್ರೆ ಬಿಫೋರ್ ದಟ್ ನೀವು ಪ್ರತಿಯೊಂದು ದಾಖಲಾತಿಗಳನ್ನು ಪರಿಶೀಲನೆ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಏನೆಲ್ಲ ಸಾಕ್ಷ್ಯಗಳು ಇದೆ ಸರ್? ಮೇಡಮ್, ಅದೇ ಎಲ್ಲ ನನ್ಗೆ ಪೂರಕ ಸಾಕ್ಷ್ಯಗಳು ಇರೋದ್ರಿಂದ ನಾನು ಇಷ್ಟು ಧೈರ್ಯವಾಗಿ ಈ ಒಂದು ಹೋರಾಟ ಮಾಡ್ತಿರೋಂಥದ್ದು. ಇಷ್ಟು ನ್ಯಾಯಾಲಯಕ್ಕೆ ಅದಕ್ಕೆ ಪೂರಕವಾದ ಸಾಕ್ಷ್ಯನ ಕೊಟ್ಟೆ ನಾನು ಅರ್ಜಿ ಸಲ್ಲಿಸಬೇಕಾಗತ್ತೆ. ಆ ಒಂದು ಸಾಕ್ಷ್ಯನ ಪರಿಗಣಿಸಿ ಮಾನ್ಯ ನ್ಯಾಯಾಲಯ ಆದೇಶ ಮಾಡುವಂಥದ್ದು. ಹಾಗಾಗಿ ನಾನು ಯಾವುದೇ ಒಂದು ಆರೋಪ ಮಾಡಬೇಕಾದ್ರೆ ಪೂರಕವಾದ ಸಾಕ್ಷ್ಯಗಳಿಂದ ನಾನು ಆರೋಪ ಮಾಡಕ್ಕಾಗಲ್ಲ. ನಾನು ಬಲವಾದ ಸಾಕ್ಷ್ಯಗಳು ಇರೋದ್ರದ್ರೆ ಈ ಆರೋಪನ ಮಾಡುವಂಥದ್ದು. ಸರ್, ಒಂದಲ್ಲ ಎರಡಲ್ಲ ಕೋಟ್ಯಾಂತರ ರೂಪಾಯಿ ಮುಂಬಡ್ತಿ ನೀಡುವ ವಿಚಾರದಲ್ಲಿ ಬಂದಿರುವಂತಹ ಹಣ 3 ಕೋಟಿಗೂ ಅಧಿಕ ಅಂತ ಕೇಳಿ ಬರ್ತಾ ಇದೆ ಸರ್. ನನಗೆ ಬಂದ ಮಾಹಿತಿ ಪ್ರಕಾರ ಅದು 1,60,00,000 ರೂಪಾಯಿ 9 ತಾರೀಕು ಹೋಗಿದೆ ಅಂತೇಳಿ. 9 ಮುಂಚೆ 9 ತಾರೀಕು ಅವತ್ತು 1,60,00,000 ರೂಪಾಯಿ ಅವ್ರು ಹೋಗಿದೆ ಅಂತೇಳಿ. ಅದಕ್ಕಿಂತ ಮುಂಚೆ ಅಥವಾ ಆ ನಂತರದಲ್ಲಿ ಎಷ್ಟು ಇದೆ ನಂಗೆ ಗೊತ್ತಿಲ್ಲ ಮೇಡಮ್. ಓಕೆ, ಮೂಡಾಗೆ ಸಂಬಂಧಪಟ್ಟ ಹಾಗೆ ಈ ನಟೇಶ್ ಅವರ ಬಗ್ಗೆ ಏನ್ ಹೇಳಕ್ಕೆ ಬಯಸ್ತೀರಾ ಸರ್? ಮೋಡಾದಲ್ಲಿ 50-51 ರೂಪಾಯಿದಲ್ಲಿ ಭ್ರಷ್ಟಾಚಾರ ಅಕ್ರಮ ಶುರು ಆಗಿದ್ದೆ ನಟೇಶ್ ಅವರಿಂದ. ಅವರು 100 ನಿವೇಶನನ್ನ ಹಂಚಿಕೆ ಮಾಡಿ 100 ಕೋಟಿ ರೂಪಾಯಿಗಳನ್ನ ಅಕ್ರಮವಾಗಿ ಸಂಪಾದನೆ ಮಾಡಿ ಹೋಗಿರೋಂಥವ್ರು. ಅದಾನಂತರ ದಿನೇಶ್ ಅವ್ರು ಬಂದು ಅವರು ಕೂಡ ಅದನ್ನೇ ಮುಂದುವರಿಸ್ಕೊಳ್ಳೋದಂತವ್ರು. ಆದ್ರೆ ಮೊದಲು ಮಾಡಿದ ಅಪರಾಧ ಕೃತ್ಯ ಮಾಡಿದ ನಟೇಶ್ ಅವ್ರನ್ನ ಸರ್ಕಾರ ರಕ್ಷಣೆ ಮಾಡ್ತಾ ಇದೆ. ಅವರು
ತಮ್ಮ ಅಕ್ರಮಣವನ್ನ ಲಂಚವಾಗಿ ಕೊಟ್ಟು ತಮ್ಮ ಆರೋಪದ ರಕ್ಷಣೆ ಮಾಡ್ಕೊಳ್ಳುವಂತ ಮತ್ತೆ ಬಡ್ತಿ ಪಡೆಯುವಂತ ಕೆಲಸಗಳನ್ನ ನಿರಂತರ ಮಾಡ್ತಾರೆ. ಅದೇ ದಿನೇಶ್ ಅವ್ರನ್ನ ಸರ್ಕಾರ ಅಮಾನತುಗೊಳಿಸಲಾಗಿತ್ತು. ಮತ್ತೆ ನ್ಯಾಯಾಲಯಕ್ಕೆ ಇವರು ತನಿಖಾಧಿಕಾರಿಗಳನ್ನ ನ್ಯಾಯಾಂಗ ಬಂಧನ ಕೊಟ್ಟು ತಿಂಗಳಲ್ಲಿ ಕಳೆದೋಗಿದೆ. ಇದರಿಂದನೇ ಗೊತ್ತಾಗುತ್ತೆ ನಟೇಶ್ ಅವರು ಎಷ್ಟು ಮಟ್ಟಿಗೆ ತಮ್ಮ ಅಕ್ರಮಣವನ್ನ ಲಂಚದ ರೂಪದಲ್ಲಿ ಸಂಬಂಧಪಟ್ಟರು ಕೊಡ್ತಾ ಇದಾರೆ ಅಂತ ಅನುಮಾನ ಬರುತ್ತೆ. ಸರ್, ಕಂಪ್ಲೀಟ್ ಆಗಿ ಈ ಮುಡಾ ಹಗರಣವನ್ನ ಮುಚ್ಚಾಕೋದಕ್ಕೇನೆ ಸಂಚುಗಳು ನಡೀತಾ ಇದೆಯಾ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ನಿಮ್ಮ ಹೇಳಿಕೆಗಳಲ್ಲಿ. ಹೌದು, ಮುಚ್ಚೋದಕ್ಕೆ ಎಲ್ಲಾ ತರ ಪ್ರಯತ್ನ ಪಡ್ತಾರೆ. ಆರೋಪಗಳಿಗೆ ಸ್ಪಷ್ಟವಾಗಿ ಗೊತ್ತಿದೆ ಏನು ನಾನು ಆರೋಪ ಮಾಡಿದ್ರೆ ನಿಜ, ಅದಕ್ಕೆ ಪೂರಕ ಸಾಕ್ಷ್ಯ ನನ್ನ ಹತ್ರ ಇದೆ ಅಂತ ಹೇಳಿ ನಾನು ಯಾವ್ದೇ ಕಾರಣಕ್ಕೆ ಹಿಂದೆ ಸರಿಲ್ಲ ಓಡಾನ ಮುಂದುವರ್ಸ್ಕೊಂಡು ಹೋಗ್ತೀನಿ, ಯಾವತ್ತಾರು ಶಿಕ್ಷೆ ಆಗುತ್ತೆ ಅನ್ನೋ ಕಾರಣಕ್ಕೆ ನನಗೆ ಆಮಿಷ ಒಡ್ಡುವಂತ ಇಂಥ ಪ್ರಯತ್ನಗಳು ಮಾಡ್ತಾ ಇದಾರೆ. ಮತ್ತೆ ಬೇರೆ ಸಂಬಂಧಪಟ್ಟ ಲಂಚ ಕೊಟ್ಟು ಪ್ರಕರಣ ಮುಚ್ಚಾಕ ಪ್ರಯತ್ನ ಪಡ್ತಾ ಇದಾರೆ. ಓಕೆ ಸರ್, ಏನೋ ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತೆ ಅದನ್ನೆಲ್ಲ ಗಾಳಿಗೆ ತೂರಿ ಕಂಪ್ಲೀಟ್ ಆಗಿ ಸೈಟ್ಗಳನ್ನ ಹಂಚಿಕೆ ಮಾಡಿದ್ದಾರೆ. ಸೊ ಇದರಲ್ಲಿ ಫೈನಲಿ ತೊಂದರೆ ಆಗೋದು, ಕಷ್ಟಕ್ಕೆ ಸಿಲುಕೋದು, ಅನ್ಯಾಯ ಆಗೋದು ಅಂತ ಬಂದ್ರೆ ಬಡವರಿಗೆ, ದಲಿತರಿಗೆ ಅವರು ಕೂಡ ನಿಮ್ ಜೊತೆ ಕೈ ಜೋಡಿಸ್ಬೇಕು, ಅವರು ಕೂಡ ದನಿ ಎತ್ತಬೇಕು ಸರ್. ಅವಾಗ್ಲೇನೆ ಇದಕ್ಕೆ ಒಂದು ಏನಂತ ಹೇಳಿದ್ರೆ ಸಪೋರ್ಟ್ ಆಗಿರ್ಬೋದು, ನ್ಯಾಯ ಆಗಿರ್ಬೋದು ಸಿಗತ್ತೆ ಅಂತ ನಾನ್ ಭಾವಿಸ್ತೀನಿ. ನೀವೇನ್ ಹೇಳ್ತೀರಾ? ಖಂಡಿತ ತಾವ್ ಹೇಳ್ತೇವೆ ಸರಿ ಇದೆ. ಅದ್ರ ದುರಂತ ಏನಂತಂದ್ರೆ ನಮ್ ಜನಕ್ಕೆ ಆ ಜಾಗೃತನೇ ಇಲ್ಲ. ಈಗ ನೋಡಿ, ನನ್ನ ಹೋರಾಟದಿಂದ 1050ಕ್ಕಿಂತ ಹೆಚ್ಚಿನ ನಿವೇಶನಗಳು ಮೂಡಾಗಿ ವಾಪಸ್ ಬರೋ ಸಂಭವ ಇದೆ. ಅಂದ್ರೆ 1050ಕ್ಕಿಂತ ಹೆಚ್ಚಿನ ಜನರು ಅರ್ಹ ಫಲಾನುಭವಿಗಳಿಗೆ ನಿವೇಶನ ಸಿಗುವಂತ ಸಾಧ್ಯತೆ ಇದೆ. ಅಷ್ಟು ಜನ ಯಾರು ಕೂಡ ನನ್ನ ಬೆಂಬಲಕ್ಕೆ ನಿಲ್ತಾ ಇಲ್ಲ, ನಮ್ಮ ಹೋರಾಟವನ್ನ ಮಾಡ್ತಿಲ್ಲ, ಮೌನವಾಗಿದ್ದಾರೆ. ನಮಗೂ ಅದಕ್ಕೆ ಸಂಬಂಧ ಇಲ್ಲ ಅಂತೇಳಿ. ಅದೇ ನಿವೇಶನ ಪಡ್ಕೊಳ್ಳುವಂತ ಸ್ಥಾನ ಬಂದ್ರೆ ಮುಂದಕ್ಕೆ ಬರ್ತಾರೆ, ನಮಗ್ ಬೇಕು ನಮಗ್ ಬೇಕು ಅಂತೇಳಿ. ಇದು ಈ ದೇಶದ ದುರಂತ. ಈ ಮಾನಸಿಕ ಸ್ಥಿತಿ ಇದೆಯಲ್ಲ, ಈ ಕಾರಣದಿಂದಲೇ ಈ ರಾಜಕಾರಣಿಗಳು ಇಷ್ಟು ದೊಡ್ಡ ಮಟ್ಟಿಗೆ, ಅಧಿಕಾರಿಗಳು ಈ ದೊಡ್ಡ ಮಟ್ಟಿಗೆ ಭ್ರಷ್ಟಾಚಾರನ ಯಾವುದೇ ಭಯ ಇಲ್ಲದೆ ನಡೆಸ್ಕೊಂಡು ಹೋಗ್ತಾರೆ. ಆಲ್ ರೈಟ್, ಥ್ಯಾಂಕ್ ಯು ಸರ್. ನಿಮ್ಮ ಹೋರಾಟ ಹೀಗೆ ಮುಂದುವರಿಲಿ, ನ್ಯಾಯ ದಕ್ಕಲಿ. ಏನು ಆಡಿಯೋ ರಿಲೀಸ್ ಆಗಿದೆ ಅವರದ್ದು ಅಂತ ಅನ್ನಲಾಗ್ತಿದೆ, ಅದೇನು ಸಾಕ್ಷ್ಯಗಳಿದೆ ಎಲ್ಲವನ್ನೂ ಕೂಡ ಕೋರ್ಟ್ಗೆ ಸಬ್ಮಿಟ್ ಮಾಡಿ ಯಾವುದು ಸರಿ ಯಾವುದು ತಪ್ಪು ಅನ್ನುವಂಥದ್ದು ಅಲ್ಲೇ ನಿರ್ಧಾರ ಆಗಲಿ. ಈ ರೀತಿಯಾದಂತಹ ಅನ್ಯಾಯಗಳು, ಭ್ರಷ್ಟಾಚಾರಗಳು ಆದಷ್ಟು ಬೇಗ ನಿಮ್ಮಂಥವರ ದನಿಯಿಂದ ಸ್ಟಾಪ್ ಆಗಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು.